ಹಬ್ಬ ಅತ್ಯಂತ ಪವಿತ್ರವಾದಂತಹ ಒಂದು ಹಬ್ಬ. ಈ ಒಂದು ರಂಜಾನ್ ತಿಂಗಳಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಅತ್ಯಂತ ಪಾವಿತ್ರ್ಯತೆಯಿಂದ ಯಾವ ರೀತಿಯಲ್ಲಿ ಇಬಾದತ್ ಅಂತ ಹೇಳಿದ್ರೆ ದಿನಾಲು ಭಗವಂತನನ್ನು ಅಲ್ಲಾಹನನ್ನು ಪ್ರಾರ್ಥನೆ ಮಾಡುವಂಥದ್ದು, ರೋಜಾ ಮೂಲಕ ಉಪವಾಸ ಮಾಡಿ ತನುಶುದ್ಧಿ ಮನಃಶುದ್ಧಿ ಮಾಡಿಕೊಂಡು ಆರೋಗ್ಯನೂ ಇವತ್ತು ಒಳ್ಳೆ ರೀತಿಯಿಂದ ಇಟ್ಕೊಳ್ಳಿಕ್ಕೂ ಸಹಕಾರಿಯಾಗುವಂಥದ್ದು ಮತ್ತು ಏನು ಬಡವರಿದ್ದಾರೆ ಕಷ್ಟದಲ್ಲಿರುವಂತವರ ಸಮಸ್ಯೆಗಳು ಏನಾಗ್ತದೆ ಅನ್ನುವಂಥದ್ದು ಸ್ವತಃ ಅನುಭವ ಮಾಡುವಂಥದ್ದು, ಅದರ ಜೊತೆಯಲ್ಲಿ ನಿಸ್ವಾರ್ಥ ಭಾವನೆಯಿಂದ ಇವತ್ತು ಸಮಾಜದಲ್ಲಿ ಸೇವಾ ಮನೋಭಾವನೆ ಅಳವಡಿಸಿಕೊಳ್ಳುವಂಥದ್ದು. ಇವತ್ತು ಎಲ್ಲಾ ರೀತಿಯಲ್ಲಿ ಯಾವುದೇ ಒಂದು ಕಡಿಕಿನ ಬಗ್ಗೆ ವಿಚಾರ ಮಾಡದೆ ನೋಡದೆ ಅದರ ಬಗ್ಗೆ ಇವತ್ತು ಬಹಳ ಪಾವಿತ್ರ್ಯತೆಯನ್ನು ಇಟ್ಟುಕೊಂಡು ಪ್ರಾಮಾಣಿಕತೆಯಿಂದ ಯಾವ ರೀತಿಯಲ್ಲಿ ಸತ್ಯದ ಮೇಲೆ ನಡಿಬೇಕು ಅನ್ನುವಂಥದ್ದು, ಮತ್ತೆ ಇವತ್ತು ಎಲ್ಲಾ ಒಂದು ರೀತಿಯಲ್ಲಿ ದಾನ ಧರ್ಮ ಮಾಡಿ ನಮ್ಮ ಸ್ವಂತ ಆದಾಯದಲ್ಲಿನೂ 2-2.5% ಸಮಾಜಕ್ಕಾಗಿ ಇವತ್ತು ಬಡವರಿಗಾಗಿ ದಾನ ಮಾಡುವಂಥದ್ದು, ಇದು ಒಂದು ಅತ್ಯಂತ ಉತ್ತಮವಾದಂತ ಒಂದು ವಿಚಾರ. ಇವೆಲ್ಲವೂ ಈ ಒಂದು ರಂಜಾನ್ ಹಬ್ಬದ ವೈಶಿಷ್ಟ್ಯತೆಯನ್ನು ತೋರಿಸಿಕೊಡ್ತವೆ. ಮತ್ತೆ ಈ ಹಬ್ಬದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಭಿ ಭಾಯಿ ಭಾಯಿ ಅನ್ನೋ ತರ ಈ ಒಂದು ರಂಜಾನ್ ಹಬ್ಬದ ದಿವಸದಂದು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲಾ ಸಮುದಾಯದ ಬಾಂಧವರು ಒಂದು ಕಡೆ ಸೇರಿ ಸಾಮರಸ್ಯದಿಂದ ಸದ್ಭಾವನೆಯಿಂದ ಭಾವೈಕ್ಯತೆಯಿಂದ ಇವತ್ತೆಲ್ಲರೂ ಈ ಹಬ್ಬದ ಆಚರಣೆಯಲ್ಲಿ ಭಾಗವಹಿಸ್ತಾರೆ, ಒಬ್ಬರಿಗೊಬ್ಬರಿಗೆ ಶುಭ ಹಾರೈಸ್ತಾರೆ, ಎಲ್ಲರೂ ಒಂದ್ ಕಡೆ ಸೇರ್ತಾರೆ. ಇದು ಒಂದು ಅತ್ಯಂತ ಒಂದು ಪವಿತ್ರವಾದಂತಹ ಒಂದು ಹಬ್ಬ. ಈ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ನಾನು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಹೇಳುತ್ತಾ, ಇವತ್ತು ದೇವರು ಅಲ್ಲ ಪರಮಾತ್ಮ ಇವತ್ತೇನು ನಮ್ಮೆಲ್ಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೆ ವಿಚಾರ ಕೊಡ್ಲಿ, ಇವತ್ತೆಲ್ಲರಿಗೂ ಇವತ್ತು ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಇವತ್ತು ಕೊಡ್ಲಿ, ಸಮಾಜದಲ್ಲಿ ಒಂದು ರೀತಿಯಲ್ಲಿ ಜಾತ್ಯತೀತ ಭಾವನೆ, ಮಾನವರೆಲ್ಲರೂ ಒಂದೇ ಅನ್ನುವಂತ ಒಂದು ಭಾವನೆ ಮೂಡಿಸುವಂತ ಒಂದು ವಿಚಾರಗಳು ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ.